ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೆವೆನ್ ವ್ಲಾಗ್ಸ್ ವಿತ್ ಅನು ಚಾನಲ್. ಸೊ ಇವತ್ತು ನಾವು ಮಸಾಲ ರೊಟ್ಟಿ ಯಾವ ರೀತಿ ಮನೇಲಿ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಬೇಕಾಗಿರೋವಂಥದ್ದು ಈರುಳ್ಳಿ, ಕ್ಯಾರೆಟ್, ಹಸಿಮೆಣ್ಸಿಕಾಯಿ, ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಜಾಸ್ತಿ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಅಕ್ಕಿ ಹಿಟ್ಟು, ನಾವು ಮನೆಯಲ್ಲೇ ಮಾಡಿಸಿರೋಂಥ ಅಕ್ಕಿ ಹಿಟ್ಟು, ಇದನ್ನು ಚೆನ್ನಾಗಿ ಸೋಸ್ಕೊಂಡು ಅದನ್ನು ಒಂದು ಪಾತ್ರೆನಲ್ಲಿ ಹಾಕಿಟ್ಕೊಬೇಕು. ಸೊ ಅದಕ್ಕೆ ಎಲ್ಲ ನಾವೇನೆಲ್ಲ ಹಚ್ಚಿಟ್ಕೊಂಡಿದ್ದೀವಿ ಆ ಒಂದು ಮಸಾಲೆಗಳನ್ನ, ಸೊಪ್ಪುಗಳನ್ನ ಅದಕ್ಕೆ ಸೇರಿಸ್ತಾ ಹೋಗಬೇಕು. ಸೊ ಎಲ್ಲ ಒಂದೊಂದಾಗಿ ಅದಕ್ಕೆ ಸೇರಿಸ್ತಾ ಹೋದಾಗ ಒಟ್ಟು ನಾವೇನೆಲ್ಲ ಹಾಕಿದ್ದೀವಿ ಅಂತಲೂ ಗೊತ್ತಾಗುತ್ತೆ. ಮತ್ತು ಇದನ್ನು ಕಲಿಸೋದಕ್ಕೆ ನಾವು ಇಲ್ಲಿ ಬಿಸಿನೀರನ್ನ ಯೂಸ್ ಮಾಡ್ತೀವಿ. ಬಿಸಿನೀರನ್ನ ಯೂಸ್ ಮಾಡೋದ್ರಿಂದ ರೊಟ್ಟಿ ಸಾಫ್ಟಾಗಿ ಬರುತ್ತೆ, ಗಟ್ಟಿಯಾಗಲ್ಲ, ಮತ್ತು ಅದು ಆರೋದ್ಮೇಲೂ ಕೂಡ ಸಾಫ್ಟಾಗೇ ಇರುತ್ತೆ. ಸೊ ಇದಕ್ಕೆ ನೀವು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಅದನ್ನು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಜೀರಿಗೆ ಹಾಕಿದ್ದೀವಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಎಷ್ಟು ಉಪ್ಪು ನೀವು ಯಾವ ರೀತಿ ತಿಂತೀರ ಅದ್ರ ಮೇಲೆ ಅದನ್ನು ಉಪ್ಪನ್ನು ಅಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಅದನ್ನೆಲ್ಲ ನೀಟಾಗಿ ಹಿಡಿಯೋ ರೀತಿಯಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಏನೆಲ್ಲ ನೀರು ಕಂಟೆಂಟ್ ಏನಿರುತ್ತೆ ಅದೆಲ್ಲ ಹಸಿಟ್ಟಿಗೂ ಕೂಡ ಹೊಂದ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಮೊದಲನೇ ನೀರು ಹಾಕ್ತೇನೆ ಅದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಸೊ ಇದು ಕಲಿಸ್ತಾನೆ ಅಲ್ಲೇ ಪಕ್ಕದಲ್ಲಿ ಹಾಗೆ ಬಿಸಿನೀರನ್ನ ಇಟ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ಕುದಿದ ಮೇಲೆ ಅದನ್ನು ಹಾಕಿ, ಅದನ್ನು ಹಾಕಾದ್ಮೇಲೆ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಸ್ಪೂನಲ್ಲೇ ಅಥವಾ ಒಂದು ಸ್ವಲ್ಪ ಆರೋವರೆಗೂ ಅದ್ರ ಮೇಲೆ ಬಿಸಿನೀರ ಮೇಲೆ ಅಕ್ಕಿ ಹಿಟ್ಟನ್ನು ಮುಚ್ಚಿಡಿ ಅಷ್ಟೆ. ಸೊ ಹಾಗಾದರೆ ಸಾಫ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಬಿಸಿನೀರನ್ನ ಯೂಸ್ ಮಾಡಿದ್ದೀನಿ. ಸೊ ಬಿಸಿನೀರಿಗೆ ಅದನ್ನು ಹಸಿಟ್ಟೆಲ್ಲ ಹಾಗೆ ಹಿಂಗೆ ಹಾಕಿ ಹಿಂಗೆ ಮುಚ್ಚಿಟ್ಬಿಡೋದು. ಸೊ ಅದು ಆವಾಗ ಸ್ವಲ್ಪ ಬಿಸಿ ಕಡಿಮೆ ಆಗ್ತಾ ಹೋಗುತ್ತೆ, ಕಲಿಸೋದಕ್ಕೆ ಈಸಿ ಆಗುತ್ತೆ. ನೀಟಾಗಿ ಕಲಿಸ್ಕೊಂಡು ಒಂದು ಹದವಾಗಿ ನಮ್ಗೆ ಕೈಗೆ ಅದು ಒಂದು ಗ್ರಿಪ್ ಸಿಗ್ತಾ ಹೋಗುತ್ತೆ. ಸೊ ಕಲಿಸ್ತಾ ಇರೋದು ನಾವು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಇದಾದಮೇಲೆ ಇದನ್ನು ಹಿಟ್ಟನ್ನ ಕಲಸಿಟ್ಟು ಒಂದು 2-3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ವರೆಗೂ ಬಿಟ್ಟು ಇವಾಗ ನಾವು ಮಾಡಿರೋಂಥ ರೊಟ್ಟಿ ರೆಡಿ ಟು ಸರ್ವ್. ಸೊ ಈಸಿಯಾಗಿ ಮನೇಲೆ ಮಾಡಿ ರೊಟ್ಟಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಆಯಿಲ್ ಹಾಕಿ ಕವರಿಗೆ ಗ್ರೀಸ್ ಕವರು ನಿಮ್ಗೆ ಯಾವುದು ಪ್ಲಸ್ ವೈಟ್ ಟವಲ್ ಆದರೂ ಆಗಿರ್ಬೋದು ಅದಕ್ಕೆ ಹಾಕಿ ತಟ್ಕೊಂಡು